ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಪಿಡಿಎಟಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಹಲವರ ಮನೆಗಳಲ್ಲಿನ ವಿದ್ಯುತ್ ಪರಿಕರಗಳು ಡ್ಯಾಮೇಜ್. ಈಗ ವಾರ್ತೆಗಳ ವಿವರ. 2023ರ ವಿಧಾನಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಈಗಾಗಲೇ ನಡೆದಿದ್ದು, ದಿನಾಂಕ 13ರಂದು ಬೆಳಗ್ಗೆ 8 ಗಂಟೆಗೆ ಮತಗಳ ಎಣಿಕೆ ಕಾರ್ಯ ಪ್ರಾರಂಭಗೊಳ್ಳಲಿದೆ. ಮತಗಳ ಎಣಿಕೆಗೆ ಈಗಾಗಲೇ 300 ಜನ ಸಿಬ್ಬಂದಿಗಳನ್ನು ನೇಮಿಸಿ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿದೆ. ಹೌದು, ದಿನಾಂಕ 13ರಂದು ಬೆಳಗ್ಗೆ 8 ಗಂಟೆಯಿಂದ ಪ್ರೌಢದೇವರಾಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ವಿಜಯನಗರ ಜಿಲ್ಲೆಗೆ ಸಂಬಂಧಿಸಿದ 5 ಕ್ಷೇತ್ರಗಳ ಮತ ಎಣಿಕೆ ಪ್ರಕ್ರಿಯೆ ನಡೆಯಲಿದೆ. ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ 200 ಮೀಟರ್ ವ್ಯಾಪ್ತಿಯಲ್ಲಿ ಕಾಲಂ 144ರ ಅಡಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಎಣಿಕೆ ಕೇಂದ್ರದ ಸುತ್ತ ಹಾಗೂ ಎಣಿಕೆ ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ. 5 ವಿಧಾನಸಭಾ ಕ್ಷೇತ್ರಗಳ ಎಣಿಕೆಗೆ 300 ಜನ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಪ್ರಾರಂಭದಲ್ಲಿ ಪೋಸ್ಟಲ್ ಬ್ಯಾಲೆಟ್ ಮತ ಎಣಿಕೆ ನಂತರ ಇವಿಎಂ ಯಂತ್ರಗಳ ಮತ ಎಣಿಕೆ ನಡೆಯಲಿದೆ. ಪ್ರತಿ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಕೇಂದ್ರಗಳಿಗೆ 14 ಎಣಿಕೆ ಟೇಬಲ್ಗಳನ್ನು ನಿಗದಿಪಡಿಸಲಾಗಿದೆ. ಪ್ರತಿ ಎಣಿಕೆ ಟೇಬಲ್ ವಾರು ಸಿಸಿ ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. ಮತ ಎಣಿಕೆ ಕೇಂದ್ರದೊಳಗೆ ಪ್ರವೇಶಿಸುವವರು ಯಾರು ಕೂಡ ವಿದ್ಯುನ್ಮಾನ ಉಪಕರಣಗಳನ್ನು ಕೊಂಡೊಯ್ಯಲು ನಿಷೇಧಿಸಲಾಗಿದೆ. ಎಣಿಕೆ ಕಾರ್ಯವನ್ನ ಶಾಂತತೆಯಿಂದ ನಡೆಸಲು 4 ಜನ ಡಿವೈಎಸ್ಪಿ, 7 ಜನ ಪಿಐ, 12 ಜನ ಪಿಎಸ್ಐ, 16 ಜನ ಎಎಸ್ಐ, 350 ಜನ ಹೆಚ್ಸಿ, 2 ಕೆಎಸ್ಆರ್ಪಿ ತುಕಡಿ ಹಾಗೂ 2 ಅರೆಸೇನಾ ಪಡೆಯ ತುಕಡಿಗಳನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿದೆ ಎಂದು ಚುನಾವಣಾ ಅಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಆಗಿರುವ ವೆಂಕಟೇಶ್ ರವರು ತಿಳಿಸಿದ್ದಾರೆ. 90 ವಿಜಯನಗರ ವಿಧಾನಸಭಾ ಚುನಾವಣೆಯಲ್ಲಿ 12 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದರು. ಇದರಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತ್ತು. ಇನ್ನು ದಿನಾಂಕ 13ರಂದು ಫಲಿತಾಂಶ ಪ್ರಕಟವಾಗಲಿದ್ದು, ಗೆಲುವು ನಮ್ಮದೇ ಎಂದು ಈ 2 ಪಕ್ಷದ ಅಭ್ಯರ್ಥಿಗಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಅಭ್ಯರ್ಥಿ 27 ವರ್ಷದ ಸಿದ್ದಾರ್ಥ್ ಸಿಂಗ್ ರವರನ್ನ ಫಲಿತಾಂಶದ ಕುರಿತು ವಿಚಾರಿಸಲಾಗಿ, ವಿಜಯನಗರ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಗೆಲುವು ಖಚಿತ ಎಂಬ ವಿಶ್ವಾಸ ನಮಗಿದೆ ಎಂದು ತಿಳಿಸಿದ್ದಾರೆ. ನಮ್ಮ ವಿಜಯನಗರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸೋದು ಖಚಿತ ಅನ್ನೋ ಒಂದು ಭರವಸೆ ನನಗಿದೆ. ಯಾಕಂದರೆ ಸಿಕ್ಕಿರ್ತಕ್ಕಂಥ ಸ್ಪಂದನೆ, ಮತದಾನದ ದಿನವೂ ಬೆಳಿಗ್ಗೆ ನಮ್ಮ ಮತದಾನವನ್ನು ಹಾಕಿದ ಮೇಲೆ ಎಲ್ಲ ನಾವು ಕ್ಷೇತ್ರಾದ್ಯಂತ ಹೋಗಿ ಬೂತ್ ಮಟ್ಟದಲ್ಲಿನೂ ಹೋಗಿ ನಾವು ಪ್ರವಾಸ ಮಾಡಿದಾಗ ಜನರ ಸ್ಪಂದನೆ ಮತದಾನ ಮಾಡೋ ಒಂದು ಶೇಕಡಾವಾರು ಹೆಚ್ಚಾಗಿದೆ ಅನ್ನೋ ಒಂದು ಮಾಹಿತಿ ನಮಗೆ ಸಿಕ್ಕಿದಾಗ ಖುಷಿ ಅನಿಸ್ತು. ಯಾಕಂದರೆ ಈ ಒಂದು ಮತದಾನದ ಹಕ್ಕನ್ನು ಅವ್ರು ಯಾರಿಗೆ ಹಾಕ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು, ಆದರೆ ಬಂದ ಹಕ್ಕು ಚಲಾವಣೆ ಮಾಡಿದ್ರಲ್ಲ ಅದು ಒಂದು ಸಂತೋಷ ವಿಚಾರ. ಸಹಜವಾಗಿ ಸ್ಪರ್ಧಾರ್ಥಿಗಳಿಗೆ ಆ ಒಂದು ಗೆಲುವು ಸಾಧಿಸೋ ವಿಶ್ವಾಸ ಇದ್ದೇ ಇರುತ್ತೆ. ಆದರೆ ಗ್ರೌಂಡ್ ಲೆವೆಲ್ನಲ್ಲಿ, ಸಾರ್ವಜನಿಕ ವಲಯದಲ್ಲಿ ಗ್ರೌಂಡ್ ಲೆವೆಲ್ನಲ್ಲಿ ಯಾವ ರೀತಿ ನಾವು ಜನರ ವಿಶ್ವಾಸ ಗಳಿಸ್ಕೊಂಡಿದ್ದೀವಿ ಅಂಥೇಳಿ ಆ ಭರವಸೆ ನಮ್ಮ ಭರವಸೆ ಇದೆ, ಅವರಿಗೆ ಅವ್ರ ಭರವಸೆ ಇರೋದು ಸಹಜ. ಆದರೆ ಮತದಾರರ ಒಂದು ನಿರ್ಧಾರ ಎಲ್ಲರಿಗೆ ಗೊತ್ತಾಗೋದು ನಾಳೆ. ಸೊ ಹಾಗಾಗಿ ಕಾದು ನೋಡಬೇಕಾಗುತ್ತೆ. ಇಡೀ ಪಕ್ಷದ ಪರವಾಗಿ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನು ಅಲ್ಲ, ಆದರೆ ನಮ್ಮ ಕ್ಷೇತ್ರ ಒಬ್ಬ ಅಭ್ಯರ್ಥಿಯಾಗಿ ಪಕ್ಷದ ಒಬ್ಬ ಸದಸ್ಯನಾಗಿ ನಾನು ಹೇಳ್ಬೋದು, ಭಾರತೀಯ ಜನತಾ ಪಕ್ಷದ ಕಡೆಯಿಂದನೂ ಎಲ್ಲೆಲ್ಲಿ ಶಾಸಕರು ಆಯ್ಕೆ ಆಗ್ತಾರೆ ಆ ಒಂದು ಕ್ಷೇತ್ರಗಳಲ್ಲಿ ನ್ಯಾಯಯುತವಾಗಿ ಜನಪರ ಯೋಜನೆಗಳು, ಸರ್ಕಾರದ ಯೋಜನೆಗಳು ಮುಟ್ಟಿಸುವಂಥ ಕೆಲಸ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು, ಶಾಸಕರು ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ.
ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಚ್ಆರ್ ಗವಿಯಪ್ಪನವರನ್ನ ಫಲಿತಾಂಶದ ಬಗ್ಗೆ ವಿಚಾರಿಸಲಾಗಿ ಕಳೆದ 15 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸಗಳಾಗಿಲ್ಲ. ಸಕ್ಕರೆ ಕಾರ್ಖಾನೆ ಮುಚ್ಚಿರುವುದರಿಂದ ಕಬ್ಬು ಬೆಳೆ ರೈತರು ಹಾಗೂ ಕಾರ್ಮಿಕರಿಗೆ ತೊಂದರೆಯಾಗಿದೆ. ಹಾಗಾಗಿ ಕ್ಷೇತ್ರದ ಜನತೆ ಈ ಬಾರಿ ಬದಲಾವಣೆ ಬಯಸಿದ್ದಾರೆ. ಕ್ಷೇತ್ರದಲ್ಲಿ ಮತದಾತ ನನ್ನನ್ನ ಆರಿಸಿ ತರುತ್ತಾರೆಂಬ ಭರವಸೆ ನನ್ನಲ್ಲಿದೆ. ಅದೇ ರೀತಿ ರಾಜ್ಯದಲ್ಲಿ 140 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಲಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಜನರು ನಾನು ನೋಡಿದಂಗೆ ಬಹಳ ಬಡತನದಲ್ಲಿದ್ದಾರೆ. ಹಾಗಾಗಿ ಈ ಸಾರಿ ಧರ್ಮ ನೋಡ್ತಾ ಇಲ್ಲ, ಬಡತನದ ಮೇಲೆ ಓಟ್ ಆಗುತ್ತೆ. ನನ್ನ ಕ್ಷೇತ್ರ ಪಲ್ಸ್ ನೋಡಿದ್ಮೇಲೆ ಸೇಮ್ ಅದೇ ನುಡಿ ಇಡೀ ರಾಜ್ಯದಲ್ಲಿ ಇದೆ. ಯಾಕಂದರೆ ಎಲ್ಲ ಕಡೆ ಜನಕ್ಕೆ ಕಷ್ಟ ಬಂದೈತೆ ಸರ್, ಭಾಳ ನೊಂದ್ಕೊಂಡಾರ. BJP ಸರ್ಕಾರದ ಮೇಲೆ ವಿಶ್ವಾಸ ಕಳ್ಕೊಂಡಾರ. ನಮ್ಮ ಕ್ಷೇತ್ರ ಹೊಸಪೇಟೆನಲ್ಲೇ ಒಂದು ಅಂಡರ್ಗ್ರೌಂಡ್ ಡ್ರೈನೇಜ್ ಸಕ್ಸಸ್ ಆಗಿಲ್ಲ, ಕುಡಿಯೋ ನೀರ್ದು ಸಕ್ಸಸ್ ಮಾಡಿಲ್ಲ, ಒಂದು ಜಾಗ ಅನಿಸಿಲ್ಲ 15 ವರ್ಷದಿಂದ, ವಸತಿನೇ ಕೊಟ್ಟಿಲ್ಲ ಅವರಿಗೆ. ಇಂಥವೆಲ್ಲ ಮಾಡಿದ್ಮೇಲೆ ನಾವಿರೋ ಶುಗರ್ ಫ್ಯಾಕ್ಟ್ರಿ ಎಂಪ್ಲಾಯ್ಮೆಂಟ್ ರೇಷಿಯೋ ತೊಗೊಂಡ್ರಿಗಿನ ಇರೋ ಶುಗರ್ ಫ್ಯಾಕ್ಟ್ರಿ ಮುಚ್ಚಾಕಿದ್ದಾರೆ. ರೈತರಿಗೆ ಪೆಟ್ಟಾಗಿದೆ. ಯಾರನ್ನ ಆಗಲಿ ಶುಗರ್ ಫ್ಯಾಕ್ಟ್ರಿ ಕಟ್ಕೊಳ್ತಾರಾಗಲಿ ಮುಚ್ಚೋರು ಯಾರು ನೋಡಿಲ್ಲ ಇವಾಗ ತನಕ. ಅದ್ರ ಜೊತೆಗೆ ಮೈನಿಂಗು ಅದು ಬಂದಾಯಿತು. ಒಂದು ಸ್ಟೀಲ್ ಪಾರ್ಕನ್ನು ಮಾಡಿ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಬೇಕಾಗಿತ್ತು. ಕೊಪ್ಪಳ ಭಾಳಷ್ಟು ಡೆವಲಪ್ಮೆಂಟ್ ಆಗ್ತಾಯಿದೆ. ಇಲ್ಲಿ ಸಂಡೂರು ಕ್ಷೇತ್ರದಲ್ಲಿ ಆಗ್ತಾಯಿದೆ, ಅಲ್ಲಿ ಹಗರಿಬೊಮ್ಮನಹಳ್ಳಿ ಕಡೆ ಆಗ್ತಾಯಿದೆ. ಹೊಸಪೇಟೆ ಕ್ಷೇತ್ರದಲ್ಲಿ ಒಂದು ಸ್ಟೀಲ್ ಪ್ಲ್ಯಾಂಟ್ ಇಲ್ಲ 15 ವರ್ಷದಿಂದ. ಒಂದು ಸ್ಟೀಲ್ ಪಾರ್ಕ್ ಮಾಡಿಬಿಟ್ಟನ ಅಟ್ಲೀಸ್ಟ್ ಮಾಡಬೇಕಾಗಿತ್ತು. ಅದ್ರ ಜೊತೆಗೆ ಒಂದು ಟೂರಿಸಮ್ ವರ್ಲ್ಡ್ ಹೆರಿಟೇಜ್ ಸೈಟ್ ಇಟ್ಕೊಂಡು ನಮ್ಮದು ಇಷ್ಟು ದೊಡ್ಡದು ಗೋವಾ ಆದಮೇಲೆ ಪ್ರವಾಸಿಗಳು ಬರೋದು ಹೊಸಪೇಟೆಗೆ, ನಮ್ಮ ಹಂಪಿಗೆ. ಇಂಥ ಕ್ಷೇತ್ರ ಇಟ್ಕೊಂಡು ಇವರು ಟೂರಿಸಮ್ ಕಡೆ ಪ್ರಮೋಷನೇ ಮಾಡಿಲ್ಲ. ಒಂದು ಟೂರಿಸಮ್ ಕಾರಿಡಾರ್ ಮಾಡಿ, ಒಂದು ಹೋಟೆಲ್ ಅವರ್ಸ್ನ ಕರೆಸಿ, ಒಂದು 10-20 ಸಾವಿರ ರೂಮ್ ಕಟ್ಟಿಸಿ ಜನಕ್ಕೆ ಕೆಲಸ ಕೊಡಬೇಕಾಗಿತ್ತು. ಒಂದು ಏರ್ಪೋರ್ಟ್ ಮಾಡಿ, ಇವೆಲ್ಲ ಯು ಶುಡ್ ಹ್ಯಾವ್ ಅ ವಿಷನ್. ಬಟ್ ಜನ ತೀರ್ಮಾನ ಆಗಲೇ ಮಾಡಿದ್ದಾರೆ. ನನಗೆ ತಿಳಿದಷ್ಟು ಮಟ್ಟಿಗೆ 110, 120 ಅಲ್ಲ 140 ಮೇಲೆ ಪಕ್ಷ ದಾಟುತ್ತೆ ಅನ್ನೋದು ನನ್ನ ವಿಶ್ವಾಸ. ಒಳ್ಳೆ ಬಹುಮತದಿಂದ ಬರುತ್ತೆ ಪಕ್ಷ ಸರ್. ವಿಜಯನಗರ ಕ್ಷೇತ್ರದಲ್ಲಿ ಮತದಾರರು ತೀರ್ಮಾನ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸ್ಬೇಕಂತ ಹೇಳ್ಬಿಟ್ಟು. ಹಾಗಾಗಿ ಆ ದಿಕ್ಕು, ಆ ಗೆಲುವು ಕಡೆ ನಾವು ನೋಡ್ತಾ ಇದ್ದೀವಿ. ಸಂಡೂರು ತಾಲೂಕಿನ ಜೋಗದ ದಿಗಂಬರ ರಾಜಭಾರತಿರವರಿಂದ 2012ರಲ್ಲಿ ನಗರದ ಸಂಗ್ಲಾಪುರ ಏರಿಯಾದಲ್ಲಿ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಉಚಿತ ವಸತಿಯುತ ಪ್ರೌಢಶಾಲೆಯನ್ನ ಪ್ರಾರಂಭಿಸಲಾಗಿತ್ತು. ಈಗ ಈ ಶಾಲೆಯನ್ನ ಕನ್ನಡ ಚಲನಚಿತ್ರದ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರು ದತ್ತು ಪಡೆದು ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ಸೌಲಭ್ಯ ಪೂರೈಸಲು ಮುಂದಾಗಿದ್ದಾರೆ. ಹೀಗೆ ದಿನಾಂಕ 11ರಂದು ಸಂಡೂರು ತಾಲೂಕು ಜೋಗಕ್ಕೆ ಆಗಮಿಸಿದ ಗೀತಾ ಶಿವರಾಜ್ ಕುಮಾರ್ ಅವರು ಇಲ್ಲಿ ಪೂಜೆ ಸಲ್ಲಿಸಿ ದಿಗಂಬರ ರಾಜಭಾರತಿ ಸ್ವಾಮಿಗಳಿಂದ ಆಶೀರ್ವಾದ ಪಡೆದರು. तस्मै ब्रह्मज ब्रह्माज आयुष्कीर्तिं प्रजां ददुः प्रार्थनां समर्पयामि।
ಬಳಿಕ ಹೊಸಪೇಟೆ ತಾಲೂಕು ಇಂಗಳಗಿ ಗ್ರಾಮದ ಬಳಿ ನಿರ್ಮಿಸಲಾಗಿರುವ ಅನ್ನಪೂರ್ಣೇಶ್ವರಿ ವಿದ್ಯಾಪೀಠ ಉಚಿತ ವಸತಿಯುತ ಪ್ರೌಢಶಾಲೆಗೆ ಆಗಮಿಸಿ ದಿಗಂಬರ ಭಾರತಿ ಸ್ವಾಮಿಗಳಿಂದ ಶಾಲೆಯ ವ್ಯವಸ್ಥೆ, ಬೋಧಕ ಬೋಧಕೇತರ ಸಿಬ್ಬಂದಿಗಳ ಕುರಿತು ಮಾಹಿತಿ ಸಂಗ್ರಹಿಸಿದರು. ಕೆಲ ತಿಂಗಳ ಹಿಂದೆ ವೇದ ಸಿನಿಮಾದ ಪ್ರಚಾರಕ್ಕಾಗಿ ನಗರಕ್ಕೆ ಬಂದಿದ್ದ ನಟ ಶಿವರಾಜ್ ಕುಮಾರ್ ಹಾಗೂ ಅವರ ಪತ್ನಿ ಗೀತಾ ಅವರ ಗಮನಕ್ಕೆ ಶಾಲೆಯ ವಿಚಾರ ತರಲಾಗಿತ್ತು. ಬಳಿಕ ಇಬ್ಬರು ಅಲ್ಲಿಗೆ ಭೇಟಿ ನೀಡಿ ಶಾಲೆ ದತ್ತು ಪಡೆಯುವ ಭರವಸೆ ಕೊಟ್ಟಿದ್ದರು. ಕೊಟ್ಟ ಮಾತಿನಂತೆ ಗೀತಾ ಅವರು ಗುರುವಾರ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶಾಲೆ ದತ್ತು ತೆಗೆದುಕೊಳ್ಳುವುದಾಗಿ ಘೋಷಿಸಿದರು. ಶೀಘ್ರದಲ್ಲೇ ಟ್ರಸ್ಟ್ ರಚಿಸಿ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಶಾಲೆಯ ಅಭಿವೃದ್ಧಿಗೆ ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ಕೊಟ್ಟಿದ್ದಾರೆ ಎಂದು ಸಿನಿಮಾ ಪತ್ರಕರ್ತ ಸತೀಶ್ ಬಿಲ್ಲಾಡಿರವರು ತಿಳಿಸಿದರು. 8ರಿಂದ 10ನೇ ತರಗತಿಯ ಕನ್ನಡ ಶಾಲೆಯಲ್ಲಿ ಪ್ರಯೋಗಾಲಯ, ಗ್ರಂಥಾಲಯ, ಸುಸಜ್ಜಿತವಾದ ಆಟದ ಮೈದಾನ ನಿರ್ಮಿಸಿ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅಗತ್ಯ ಸೌಕರ್ಯ ಕಲ್ಪಿಸುವ ಭರವಸೆ ಕೊಟ್ಟಿದ್ದಾರೆ. ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡಿದ್ದಾರೆ. ಶಾಲೆಯ ಸಂಪೂರ್ಣ ನಿರ್ವಹಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಎಂದು ಸತೀಶ್ ರವರು ಮಾಹಿತಿ ನೀಡಿದ್ದಾರೆ. ಅನಂತಶಯನಗುಡಿ ಭಾಗದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹಲವರ ಮನೆಗಳಲ್ಲಿನ ವಿದ್ಯುತ್ ಪರಿಕರಗಳು ಡ್ಯಾಮೇಜ್ಗೊಂಡಿವೆ. ನಷ್ಟವನ್ನ ಭರಿಸಿಕೊಡುವಂತೆ ಈ ಭಾಗದ ನಿವಾಸಿಗರು ಜೆಸ್ಕಾಂಗೆ ಆಗ್ರಹಿಸಿದ್ದಾರೆ. ಹೌದು, ಅನಂತಶಯನಗುಡಿ ಮುದ್ದೇರ ಓಣಿಯಲ್ಲಿ 33/20 ಸಂಖ್ಯೆಯ ವಿದ್ಯುತ್ ಕಂಬದಲ್ಲಿ ಆಕಸ್ಮಿಕ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಇದರಿಂದಾಗಿ ಈ ಭಾಗದಲ್ಲಿನ ಹಲವರ ಮನೆಗಳಲ್ಲಿನ ಟಿವಿ, ಸೆಟಪ್ ಬಾಕ್ಸ್, ಫ್ಯಾನ್, ರೆಫ್ರಿಜಿರೇಟರ್ಗಳು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಜಖಂಗೊಂಡಿವೆ. ಈ ಅವಘಡ ಜೆಸ್ಕಾಂ ಸಂಸ್ಥೆಯ ನಿರ್ಲಕ್ಷ್ಯದಿಂದಾಗಿದೆ ಎಂದು ಆರೋಪಿಸಿರುವ ಈ ಭಾಗದ ನಿವಾಸಿಗರು ನಷ್ಟವನ್ನ ಭರಿಸಿಕೊಡುವಂತೆ ಜೆಸ್ಕಾಂ ಅಧಿಕಾರಿಗಳಿಗೆ ಆಗ್ರಹಿಸಿದ್ದಾರೆ. ಮೊನ್ನೆ ಹೋದ ತಿಂಗಳು ಹಿಂಗೆ ಕರೆಂಟ್ ಹೆಚ್ಚು ಕಡಿಮೆ ಆಗಿ ಫ್ಯಾನ್ ನಿನ್ನೆ ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗಿ ನಮ್ದು ಮಿಕ್ಸು ಹೋಗಿದೆ. ಇಲ್ಲಿಂದ ಕರೆಂಟನೇ ಇಲ್ಲ ಮಗ, ಕರೆಂಟ್ ಇಲ್ಲ, ಮತ್ತು ಫ್ಯಾನ್ ಕೆಟ್ಟೋಗೈತಿ. ರಾತ್ರಿಯಿಂದ ನಿನ್ನೆ ಸಾಯಂಕಾಲದಿಂದ ಕರೆಂಟ್ ಎಲ್ಲ ಬಲ್ಪುನೇ ಹೋಗಿ ಮನ್ಯಾಗ. ಟಿವಿ ಹೋಗೈತಿ, ಕರೆಂಟ್ ಹೆಚ್ಚು ಕಮ್ಮಿ ಆಗಿ. ಇವು ಫೋನ್ಗೆ ಇವು ಚಾರ್ಜಿಂಗ್ ಎಲ್ಲ ಸುಟ್ಟಾಗ ಫ್ಯಾನ್ ಹೋಗೈತೆ ಅಂದಲ್ಲ. ಫ್ಯಾನ್ ಹೋಗೈತಿ, ಫ್ಯಾನ್ ರೈಟ್. ನಿನ್ನೆ ವೋಲ್ಟೇಜ್ ಫುಲ್ ಆಗಿರೋದ್ರಿಂದ ಫ್ರಿಡ್ಜು ಮತ್ತು ಒಂದು 3 ಬಲ್ಪು, ಒಂದು ಫ್ಯಾನು ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಆಗಿ ಟಿವಿ ಹೋಗಿ ಎಲ್ಲ ಸೆಟಪ್ ಬಾಕ್ಸ್ ಕೂಡ ಹೋಗೈತಿ. ವೈಟೇಜ್ ಫುಲ್ಲು ಜಾಸ್ತಿ ಆಗೋದ್ರಿಂದ ಟಿವಿ, ಫ್ಯಾನು ಎಲ್ಲ ಭಾಳ ಎಫೆಕ್ಟ್ ಆಗಿ ಏನೋ ಮನುಷ್ಯನಿಗೆ ಅಪಾಯ ಆಗಿದ್ರೆ ಭಾಳ ಕಷ್ಟ ಇತ್ತು. ಅನಂತಶಯನಗುಡಿ ಮುದ್ದೇರವಣಿ, ಪೋಲ್ ನಂಬರ್ 33/20. ನಿನ್ನೆ ಸಾಯಂಕಾಲ ಕರೆಂಟು ವೋಲ್ಟೇಜ್ ಹೆಚ್ಚು ಕಮ್ಮಿ ಆಗಿ ಇಲ್ಲಿ ಮುದ್ದೇರವಣಿಯಲ್ಲಿ ಸುಮಾರು ಒಂದು 15ರಿಂದ ಫ್ಯಾನ್ಗಳು ಮತ್ತು ಒಂದು 20 ಟಿವಿ, ಒಂದು 10 ಫ್ರಿಜ್ಜು, ಮಿಕ್ಸಿಗಳು, ಸೆಟಪ್ ಬಾಕ್ಸು ಎಲ್ಲವೂ ಕೆಟ್ಟೋಗಿದ್ದಾವೆ. ನಾವು KEB ಅವರಿಗೆ ಎಷ್ಟೋ ಮನವಿ ಮಾಡಿದ್ರು, ಆಮೇಲೆ ಇಲ್ಲಿ ಮನೆಗಳ ಕರೆಂಟ್ ಇಲ್ಲ. ಎಷ್ಟು ನಿನ್ನೆಯಿಂದ ಫೋನ್ ಮಾಡಿ ಅವರಿಗೆ ಕರೆ ಮಾಡಿದರೆ ಯಾರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಈ ಅನಂತಶಯನಗುಡಿಯಲ್ಲಿ ಅದು ಏನೇನು ಕತೆ, ಕರೆಂಟ್ ಹೋಗೋದು ಬರೋದು, ಕರೆಂಟ್ ಹೋಗೋದು ಬರೋದು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದ, KEB ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸುಮಾರು ಒಂದೊಂದು ಮನೆಯಲ್ಲಿ ಸುಮಾರು ಒಂದು 20,000 ರೂಗಳಷ್ಟು ನಷ್ಟ ಆಗಿದೆ. ಇದಕ್ಕೆ ಯಾರು ಹೊಣೆ? ಅದಕ್ಕಾಗಿ ನಾವು ಈ ವಿಡಿಯೋ ಮುಖಾಂತರ ತಮಗೆ ಈ ವಿದ್ಯುತ್ ಶಕ್ತಿ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿಕೊಳ್ಳೋದು ಇಷ್ಟೇ. ಬಂದು ಆದಷ್ಟು ಬೇಗನೆ ಇಲ್ಲಿ ನಮ್ಮ ಮುದ್ದೇರವಣಿಯಲ್ಲಿ, ಅನಂತಶಯನಗುಡಿ 7ನೇ ವಾರ್ಡ್ ಮುದ್ದೇರವಣಿಯಲ್ಲಿ ಬಂದು ತಾವು ಆದಷ್ಟು ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕಂತ ನಮ್ಮ ಓಣಿಯ ಎಲ್ಲರ ಪರವಾಗಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೇವೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ.
ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್, ಹಲವರ ಮನೆಗಳಲ್ಲಿನ ವಿದ್ಯುತ್ ಪರಿಕರಗಳು ಡ್ಯಾಮೇಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.